ಹಜ್ ಯಾತ್ರೆಗೆಂದು ಹಾರಿದ ವಿಮಾನ ಮರಳಿ ನಿಲ್ದಾಣಕ್ಕೆ ಬಂದ ನೈಜ ಘಟನೆ. ಹೌದು ವೀಕ್ಷಕರೇ, ಇವತ್ತು ನಾವು ಹೇಳುತ್ತಿರುವುದು ಲಿಬಿಯಾ ದೇಶದ ಹಜ್ ಯಾತ್ರಿಕ ಅಮೀರ್ ಅವರ ಕುರಿತು. ಇವರ ಪೂರ್ಣ ಹೆಸರು ಅಮೀರ್ ಕಜ್ಜಾಫಿ. ಇವರು ಮೂಲತಃ ಲಿಬಿಯಾ ದೇಶದವರು. ಅಮೀರ್ ಅವರು ಈ ವರ್ಷ ಎಲ್ಲರ ಜೊತೆ ಪವಿತ್ರ ಮೆಕ್ಕಾಗೆ ಹಜ್ ಯಾತ್ರೆಗೆ ಹೊರಟಿರುತ್ತಾರೆ. ಆದರೆ ವಿಮಾನ ನಿಲ್ದಾಣದಲ್ಲಿ ಪರಿಶೀಲನೆ ವೇಳೆ ಅಮೀರ್ ಅವರ ಪಾಸ್ಪೋರ್ಟ್ನಲ್ಲಿ ಕೆಲವು ದೋಷಗಳಿಂದ ಅವರಿಗೆ ವಿಮಾನ ಏರಲು ಬಿಡುವುದಿಲ್ಲ. ನಿಮ್ಮ ಸಮಸ್ಯೆಯನ್ನು ನಾವು ಪರಿಹರಿಸಿಕೊಡುತ್ತೇವೆ, ಅಲ್ಲಿವರೆಗೆ ನೀವು ತಾಳ್ಮೆಯಿಂದ ಸಹಕರಿಸಿ ಎಂದು ವಿಮಾನ ನಿಲ್ದಾಣದ ಅಧಿಕಾರಿಗಳು ಅಮೀರ್ ಅವರಿಗೆ ತಿಳಿಸುತ್ತಾರೆ. ಆದರೆ ದಾಖಲೆ ಪರಿಶೀಲನೆ ಮುಗಿಯುವ ಹೊತ್ತಿಗೆ ವಿಮಾನದ ಪೈಲಟ್ ಅಮೀರ್ ಅವರಿಗಾಗಿ ಕಾಯದೆ ಅವರ ಜೊತೆ ಬಂದಿದ್ದ ಹಜ್ ಯಾತ್ರಿಕರ ಗುಂಪಿನೊಂದಿಗೆ ಹಾರಾಟ ನಡೆಸುತ್ತಾರೆ. ಆಗ ಅಲ್ಲಿನ ಭದ್ರತಾ ಸಿಬ್ಬಂದಿಯವರು, ಈಗ ವಿಮಾನ ಹೊರಟು ಹೋಗಿದೆ, ಹಾಗಾಗಿ ತಾವು ಮುಂದಿನ ವರ್ಷ ಹಜ್ ಯಾತ್ರೆಗೆ ಮತ್ತೊಮ್ಮೆ ಪ್ರಯತ್ನಿಸಿ ಎಂದು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಾರೆ. ಬಯಸಿದರೆ ದೇವರೇ ಪ್ರತ್ಯಕ್ಷನಾಗುತ್ತಾನೆ ಎಂಬಂತೆ ನಾನು ಇದೇ ವರ್ಷ ಹಜ್ ಯಾತ್ರೆಗೆ ಹೋಗಲು ಬಯಸಿದ್ದೇನೆ ಮತ್ತು ನನಗೆ ಅಲ್ಲಾಹನ ಮೇಲೆ ನಂಬಿಕೆ ಇದೆ. ನನ್ನ ಅಲ್ಲಾಹ್ ನನಗೆ ಇದೇ ಬಾರಿ ಹಜ್ ಯಾತ್ರೆಗೆ ಕರೆಯಿಸುತ್ತಾನೆ ಎಂದು ಹೇಳಿ ಅಲ್ಲಿಯೇ ಉಳಿಯುತ್ತಾರೆ. ನಿಷ್ಠೆಯಿಂದ ದೇವರ ಭಕ್ತಿ ಮಾಡಿದರೆ ದೇವರು ಒಲಿಯುವುದು ನಿಶ್ಚಿತ ಎಂಬಂತೆ ಹಜ್ ಯಾತ್ರೆಗೆ ಹಾರಿ ಹೋದ ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಮರಳಿ ನಿಲ್ದಾಣಕ್ಕೆ ಬರುತ್ತದೆ. ಮತ್ತೆ ಪೈಲಟ್ ಅಮೀರ್ ಅವರಿಗೆ ವಿಮಾನ ಏರಲು ಬಿಡುವುದಿಲ್ಲ. ವಿಮಾನ ದೋಷವನ್ನು ಸರಿಪಡಿಸಿಕೊಂಡು ಮತ್ತೆ ಹಾರಾಟ ನಡೆಸುತ್ತಾರೆ. ಮತ್ತೆ ಎರಡನೇ ಬಾರಿಗೆ ಹಾರಾಟ ನಡೆಸಿದ ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಮರಳಿ ನಿಲ್ದಾಣಕ್ಕೆ ಬಂದು ದೋಷ ಸರಿಪಡಿಸಿಕೊಂಡು ಪುನಃ ಹಾರಾಟ ನಡೆಸುತ್ತದೆ. ಈ ಬಾರಿಯೂ ಕೂಡ ಅಮೀರ್ ಗೋಗರೆದರೂ ಅವರಿಗೆ ಪ್ರಯಾಣಕ್ಕೆ ಅವಕಾಶ ನೀಡುವುದಿಲ್ಲ. ಈಗಾಗಲೇ 2 ಬಾರಿ ತಾಂತ್ರಿಕ ದೋಷ ಉಂಟಾಗಿದ್ದ ವಿಮಾನದಲ್ಲಿ 3ನೇ ಬಾರಿಯೂ ಅದೇ ಪ್ರಕ್ರಿಯೆ ಉಂಟಾಗುತ್ತದೆ. ಅದನ್ನು ಗಮನಿಸಿದ ವಿಮಾನದ ಪೈಲಟ್, ಇದು ಅಲ್ಲಾಹನ ಕಡೆಯಿಂದ ಆಗುತ್ತಿದೆ ಎಂದು ಅರಿತು, ಈ ಬಾರಿ ಅಮೀರ್ ಅವರು ನಮ್ಮೊಂದಿಗೆ ಬರಲೇಬೇಕು, ಅವರಿಲ್ಲದಿದ್ದರೆ ನಾನು ಹಾರಾಟ ನಡೆಸುವುದಿಲ್ಲ ಎಂದು ಹೇಳುತ್ತಾರೆ. ಇದನ್ನು ಅರಿತ ವಿಮಾನ ನಿಲ್ದಾಣದ ಅಧಿಕಾರಿಗಳು ಅಮೀರ್ ಅವರಿಗೆ ಹಜ್ ಯಾತ್ರೆಗೆ ತೆರಳಲು ಅವಕಾಶ ಮಾಡಿಕೊಡುತ್ತಾರೆ. ನಂತರ 3ನೇ ಬಾರಿಗೆ ಅಮೀರ್ ಅವರನ್ನು ಹೊತ್ತು ಹಾರಾಟ ನಡೆಸಿದ ವಿಮಾನವು ಯಾವುದೇ ಅಡೆತಡೆ ಇಲ್ಲದೆ ಸೌದಿ ಅರೇಬಿಯಾಕ್ಕೆ ಹೋಗಿ ಮುಟ್ಟುತ್ತದೆ. ನಿಷ್ಠೆಯಿಂದ ಬಯಸಿದರೆ ದೇವರು ಪ್ರತ್ಯಕ್ಷನಾಗುತ್ತಾನೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿಯಲ್ಲವೇ? ಸದ್ಯ ಈ ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ आगुत्तिदे। मेरा नाम आमिर अल मेहदी मंसूर अल गद्दाफी है। इस साल मुझे हज का बुलावा आया, लेकिन ये सफर उतना आसान नहीं था जितना मैंने सोचा था। जब मैं सुबह एयरपोर्ट पहुंचा, इमिग्रेशन पे मुझे रोक लिया गया। मेरे पासपोर्ट पे अल गद्दाफी लिखा था और सिस्टम ने सिक्योरिटी कंसर्न रेज कर दिया। मेरी फ्लाइट सऊदी अरब जाने के लिए तैयार थी, लेकिन मुझे ऑन बोर्ड नहीं किया गया। वो जहाज मेरी आंखों के सामने मेरे बगैर उड़ गया। लेकिन अल्लाह की कुदरत देखिए, कुछ देर बाद अनाउंसमेंट हुई कि फ्लाइट में टेक्निकल मसला आ गया है और वो वापस लैंड कर रही है। लोग हैरान थे और मैं सिर्फ चुप था। फ्लाइट वापस आई, मेरे कुछ डॉक्यूमेंट्स वजह किए गए, लेकिन मुझे अभी भी फ्लाइट में जगह नहीं मिली। फिर से फ्लाइट ने उड़ान भरी और फिर से टेक्निकल मसला दोबारा वापस आ गई। इस दफा पायलट ने एक फैसला किया। उसने कहा, मैं कसम खाता हूँ ये फ्लाइट आमिर के बिना नहीं जाएगी, उसे बुलाओ। ये लफ्ज सिर्फ हुक्म नहीं था, ये अल्लाह का फैसला था। मुझे बुलाया गया, पासपोर्ट दिया गया और इस बार मैं जहाज में था। फिर मैं सऊदी अरब पहुंचा, मदीना की मिट्टी चूमी और अल्लाह का शुक्र अदा किया। ये सफर सिर्फ एक इंसान का नहीं था, ये उस रब का इरादा था जिसके हाथ में तकदीर है।